ನಾವು ಸಿನಿಮಾನ ರಿಲೀಸ್ ಮಾಡಿದಾಗ ಕೆಲವಷ್ಟು ಜಿಲ್ಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ರಿಲೀಸ್ ಮಾಡಿದ್ವಿ. ಅರೌಂಡ್ ಒಂದು 15 to 20 ಸೆಂಟರ್ಸಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು 5 to 6 ಡಿಸ್ಟಿಕ್ಸ್ಗಳು ಮಾತ್ರ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಇಲ್ಲೆಲ್ಲ ಕಡೆ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಈಗ ಮೈಸೂರಲ್ಲಿ ಗರುಡ ಮಾಲು, DRC, ಇಲ್ಲಿ ಮಿರಾಜು, ಲೋಲೋ ಮಾಲು ಎಲ್ಲವೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಒಂದು ಹೊಸಬ್ರು ಸಿನಿಮಾ ಈ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇರೋದು ತುಂಬ ಜನ ಫೋನ್ ಮಾಡಿ ಹೇಳಿದ್ರು, ಈ ಥರ ನಾವು ನೋಡಿರಲಿಲ್ಲ, ಒಂದು ಹೊಸಬ್ರು ಸಿನಿಮಾ ಕಂಟಿನ್ಯೂ ಈ ಥರ ಹೌಸ್ಫುಲ್ ಆಗ್ತಾ ಇರೋದು ನಾವು ನೋಡ್ತಾ ಇರೋದು ಇದೇ ಫಸ್ಟು. ಸೊ ನೀವು ಇನ್ನೊಂದಷ್ಟು ನೀವು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಅಥವಾ ಇನ್ನಷ್ಟು ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ಅದು ಇನ್ನೂ ಒಂದಿಷ್ಟು ಜನಗಳಿಗೆ ತಲುಪುತ್ತೆ. ಆ ಥರ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮ್ಗೆ ನಿಜವಾಗ್ಲೂ ಅದು ಆಶ್ಚರ್ಯ ಆಯಿತು. ಬಿಕಾಸ್ ನಾವು ಟ್ರೈಲರ್ ಲಾಂಚ್ ಮಾಡೋ ತನಕ ಯಾರು ಅಂತಲೇ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಟ್ರೈಲರ್ ಲಾಂಚ್ ಸಿನಿಮಾನ ನಾವು ರಿಲೀಸ್ ಮಾಡಿದ್ಮೇಲೆ ಕಂಟಿನ್ಯೂ ಹೌಸ್ಫುಲ್ ಇದೆ. ಮೈಸೂರು ಗರುಡ ಮಾಲಲ್ಲಿ ನೆನ್ನೆ ತನಕ ಹೌಸ್ಫುಲ್, ಮಿರಾಜಲ್ಲೂ ಕೂಡ ನೆನ್ನೆ ತನಕ ಹೌಸ್ಫುಲ್ ಇದೆ. ಬಟ್ ಒಂದು ನೋವಿನ ಸಂಗತಿ ಏನಂದರೆ ನಮಗೆ ಒಂದು ಕರೆಕ್ಟಾಗಿ ಸ್ಕ್ರೀನ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನು ಹೇಳ್ತಾರೆ 10 ಗಂಟೆಗೆ ಹಾಕ್ತಾರೆ. 10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡೋವಂಥ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆನೇ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನಿನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದರು, ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರಬೇಕೋ ಬಿಡಬೇಕೋ ಗೊತ್ತಿಲ್ಲ. ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ಟರು. ಬಟ್ ನೆನ್ನೆ ಆಗಲಿಲ್ಲ, ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮಗೆ 10 ಗಂಟೆಗೆ ಸಡನ್ನಾಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆಗೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲೂಲು ಮಾಲಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ, ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 hour ಬಿಫೋರು ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ನಾಗಿ. ಇವತ್ತೆಲ್ಲ ಕಡೆ ಸುಮಾರು ಮಾಲಲ್ಲಿ 92 rupees ಇದೆ. ನಾವು ಒಂದಿಷ್ಟು ಮಾರ್ಕೆಟ್ ಮಾಡಿದ್ದೀವಿ, ಜನಗಳು ಕೇಳ್ತಾ ಇದ್ದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನೀವು ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ವಿ, ಅಲ್ಲ ಸರ್ ನಮಗೂ ಕೊಡಿ. ಇವಾಗ ನಾನೊಂದು ಮಾತು ಹೇಳೋದು, ಒಂದು ಸೆಕೆಂಡ್, ಒಂದು ಮಾತು ಹೇಳೋದು, ದುರಂಧರ್ ಸಿನಿಮಾಗೆ ನೋಡೋಕೆ ಬರೋರು ಕೊಡೋದು ದುಡ್ಡೇ, ನಮ್ಮ ಸಿನಿಮಾ ಬರೋರು ಕೊಡೋದು ದುಡ್ಡೇ. ನಾವೇನಾರು ಕಲ್ಲು ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು, ನಾವು ದುಡ್ಡೇ ಕೊಡ್ತಾ ಇದ್ದೀವಿ. ನಮಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದರೆ ಫ್ಯಾಮಿಲಿ ಬರೋ ಶೋಸ್ 9 ಕೊಡ್ತಾರೆ GT ಮಾಲಲ್ಲಿ. 9 ಶೋಸ್ ತೊಗೊಂಡು ನಾವೇನು ಮಾಡೋಣ? ನಮ್ಮ ಸಿನಿಮಾ ಮೇಜರಾಗಿ ನೀವು ನೋಡಿದ್ರಿ, ಈಗ ಒಂದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದ್ದಾರೆ ಸಿನಿಮಾಗೆ. 9 ಬಂದರೆ ಮಕ್ಕಳುಗಳು ಎಲ್ಲಿ ನೋಡೋಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನೋ ಗೊತ್ತಿಲ್ಲ, ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖನೇ. ಎಲ್ಲ ಹೀರೋಗಳನ್ನು ಕೂಡ ಹೊಸ ಮುಖ ಆದಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮಗೆ ಗೊತ್ತಿರೋಂಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 daysಲ್ಲಿ ಯಾರ್ದು ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವು ಯಾವುದೇ ರೀತಿ ಕ್ರೌಡ್ಫುಲ್ ಮಾಡ್ತಿಲ್ಲ ದುಡ್ಡು ಕೊಟ್ಟು, ನಮ್ಗೆ ಅಂಥದ್ದು ಬೇಡ ಅಂತ. ನಮ್ಗೆ ಆ ಥರ ಆದರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದು ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯಿತು. ಸಿನಿಮಾ ಬಿಫೋರ್ ರಿಲೀಸ್ ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ ಸಿನಿಮಾ ಚೆನ್ನಾಗಿದೆ, ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ. ಸೊ ಅದು ಟಿಕೆಟ್ಗೆ ಕನ್ವರ್ಟ್ ಆಯಿತು. ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳೇ ನಮಗೆ ಈ ಸಿನಿಮಾ ಕರ್ಕೊಬರ್ತಾ ಇದ್ದಾರೆ. ನಾವು ಕರ್ಕೊಬರ್ತಿರ್ಲಿಲ್ಲ ಗೊತ್ತಿಲ್ಲ, ಬಟ್ ಮಕ್ಕಳು ಹಠ ಮಾಡಿ ಈ ಸಿನಿಮಾ ಕರ್ಕೊಂಡು ಬಂದಮೇಲೆ ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡ್ತಾ ಇದ್ದೀವಿ ನಾವು. ನಿಜವಾಗ್ಲೂ ಹೊತ್ತಾಗಿ ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ತುಂಬ ಜನ ಹೇಳೋಗಿದ್ದಾರೆ. ಸೊ ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ, ಬಟ್ ಥಿಯೇಟ್ರ್ ಕೊಡ್ತಾ ಇಲ್ಲ ನಮಗೆ. ಅಂದರೆ ಮಾಲ್ಗಳಲ್ಲಿ ಸ್ಕ್ರೀನ್ಸ್ಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ಅದು ನಮಗೆ ಭಾಳ ನೋವಿನ ಸಂಗತಿ. ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಬಿಕಾಸ್ ಈಗ ಆಲ್ರೆಡಿ 5ನೇ ದಿನ ಆಗ್ತಾ ಇದೆ, ಇವತ್ತಿಗೂ ಹೌಸ್ಫುಲ್ ಇದೆ. ಇವತ್ತು ಮೈಸೂರಲ್ಲೂ ಬುಕ್ಕಿಂಗ್ ಚೆನ್ನಾಗಿ ಆಗ್ತಾ ಇದೆ. ಮಿರಾಜಲ್ಲಿ ಆಲ್ಮೋಸ್ಟ್ ಈಗ 70% ಫಿಲಪ್ ಆಗೋಗಿದೆ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ಇದು ಇನ್ನೊಂದು ಒಳ್ಳೆ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ, ಒಳ್ಳೆ ಸ್ಟಾರ್ಸ್ ಕೊಟ್ಟಿದ್ದೀರಿ, ತುಂಬ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು.